ಇನ್ನು ಚಿಕನ್ ಪ್ರಿಯರೇ ಎಚ್ಚರ ಎಚ್ಚರ. ನೀವು ತಿಂತಕ್ಕಂಥ ಚಿಕನ್ ಎಷ್ಟು ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು ನಿಮಗೇನಾದರೂ ಗೊತ್ತಾ? ಇಷ್ಟಪಟ್ಟು ತಿನ್ನುವಂತಹ ಚಿಕನ್ ಸುರಕ್ಷಿತನ ಅಲ್ವಾ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸತ್ಯಾಂಶವನ್ನು ಬಯಲಿಗೆ ಎಳೆಯೋದಕ್ಕೆ ಸಜ್ಜಾಗಿದೆ ಆರೋಗ್ಯ ಇಲಾಖೆ. ಅರೆ, ಅಂಥ ಆತಂಕಕಾರಿ ಸ್ಟೋರಿ ಏನು ಅಂತ ನಿಮಗೆ ಅನಿಸ್ತಾ ಇರಬಹುದು. ಈ ಸುದ್ದಿ ನೋಡಿ ಗೊತ್ತಾಗುತ್ತೆ. ಚಿಕನ್ ಪ್ರಿಯರೇ ಎಚ್ಚರ ಎಚ್ಚರ. ನೀವು ತಿನ್ನೋ ಕೋಳಿ ಎಷ್ಟು ಸುರಕ್ಷಿತ? ಆಂಟಿಬಯೋಟಿಕ್ ಇಂಜೆಕ್ಷನ್ ಬಗ್ಗೆ ಟೆಸ್ಟ್. ಕೋಳಿಗಳಿಗೆ ನೀಡುವ ಇಂಜೆಕ್ಷನ್ ಬಗ್ಗೆ ಟೆಸ್ಟ್. ಇತ್ತೀಚೆಗೆ ಎಲ್ಲವೂ ಕಲಬೆರಕೆ. ಕಲುಷಿತ ಆಹಾರ ಸೇವನೆ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕಿದೆ. ಈಗ ಚಿಕನ್ ಪ್ರಿಯರು ಆತಂಕ ಪಡುವಂತಹ ವಿಚಾರವನ್ನ ಬಯಲಿಗೆ ಎಳೆಯಲು ಆಹಾರ ಸುರಕ್ಷತಾ ಇಲಾಖೆ ಮುಂದಾಗಿದೆ. ಕೋಳಿಗಳ ದೇಹ ಮಜಲ್ ದಪ್ಪ ಆಗೋದಕ್ಕೆ ಕೋಳಿಗಳಿಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಡೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿವೆ. ಮಾರ್ಕೆಟ್ಗಳಲ್ಲಿ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟ ಕೋಳಿಗಳು ಮಾರಾಟ ಆಗ್ತಿವೆ. ಹೀಗಾಗಿ ಆಹಾರ ಸುರಕ್ಷತಾ ಇಲಾಖೆ ಮಾರ್ಕೆಟ್ಗಳಲ್ಲಿ ಕೋಳಿ ಮಾಂಸ ಸಂಗ್ರಹ ಮಾಡಿ ಮೈಕ್ರೋಬಯೋಲಾಜಿಕಲ್ ಟೆಸ್ಟ್ ಮಾಡಿಸಲು ಮುಂದಾಗಿದೆ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಈ ಟೆಸ್ಟ್ ಮಾಡಲಾಗ್ತಿದ್ದು, ಕೋಳಿಗಳನ್ನ ದಪ್ಪ ಆಗೋದಕ್ಕೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ಟ 7ರಿಂದ 8 ದಿನಕ್ಕೆ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡಲಾಗ್ತಿದೆ. ಈ ಇಂಜೆಕ್ಷನ್ ಇಂದ ವಿಷಕಾರಿ ಅಂಶ ಇರೋದರ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ಬಂದಿದೆ. ಈ ಹಿನ್ನೆಲೆಯಲ್ಲಿ ಟೆಸ್ಟ್ ಮಾಡಿ ಇಂಜೆಕ್ಷನ್ ಕೊಟ್ಟಿರೋ ಕೋಳಿ ಸಪ್ಲೈದಾರರ ವಿರುದ್ಧ ಕೇಸ್ ಬುಕ್ ಮಾಡಲಿದ್ದಾರಂತೆ. ಇನ್ನು ಕೋಳಿ ದಪ್ಪ ಆಗೋದಕ್ಕೆ ಕೊಡುವ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೋಳಿ ಸೇವನೆ ಮಾಡಿದ್ರೆ ದೇಹದಲ್ಲಿ ಹಲವು ಪರಿಣಾಮ ಬೀರಿ ವಿವಿಧ ಕಾಯಿಲೆಗಳಿಗೆ ಮಾರ್ಗ ಆಗಲಿದೆ ಅಂತಿದ್ದಾರೆ. ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನು ತಜ್ಞರು ಹೇಳಿದ್ದಾರೆ. ಅದರ ಡೀಟೇಲ್ಸ್ ಇಲ್ಲಿದೆ. ಆರೋಗ್ಯದ ಮೇಲಾಗುವ ಸಮಸ್ಯೆ. ದೇಹದಲ್ಲಿನ ಆರೋಗ್ಯಕರ ಬ್ಯಾಕ್ಟೀರಿಯಾ ನಾಶ ಆಗುತ್ತೆ. ಅಲ್ಸರ್ ಕಾಯಿಲೆಗೆ ಮಾರ್ಗ. ಹೊಟ್ಟೆ ನೋವು, ಅಲರ್ಜಿ, ತುರಿಕೆ. ದೇಹದ ತೂಕ ಹೆಚ್ಚಾಗಿ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹೃದಯ ಸಂಬಂಧಿ ಕಾಯಿಲೆಗೆ ಮಾರ್ಗ. ದಿನನಿತ್ಯದಲ್ಲಿ ಜನರು ಸೇವನೆ ಮಾಡಿದ್ರೆ ಖಂಡಿತವಾಗೂ ಅವ್ರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅಲರ್ಜಿಕ್ ರಿಯಾಕ್ಷನ್ಸ್ ಅಂದರೆ ನೆವೆ, ಕರ್ತ, ಇಲ್ಲ ಮೈ ತುಂಬ ರ್ಯಾಷಸ್ ಬರೋದು, ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಹೊಟ್ಟೆನಲ್ಲಿ ಕೂಡ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅಂದರೆ ವಾಂತಿ, ಬೇದಿ, ಫುಡ್ ಪಾಯ್ಸನಿಂಗ್ ಈ ಥರ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ನಮ್ಮ ಗಟ್ ಅಂದರೆ ನಮ್ಮ ಇಂಟೆಸ್ಟೈನ್, ನಮ್ಮ ಕರಳು ಅಥವಾ ಹೊಟ್ಟೆನಲ್ಲಿ ಇರೋ ಅಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಸತ್ತು ಕೆಟ್ಟ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಸೇರಿಕೊಂಡಾಗ ಖಂಡಿತವಾಗೂ ನಮಗೆ ಹೊಟ್ಟೆ ಉರಿ, ಹೊಟ್ಟೆ ಉಬ್ರ, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಮತ್ತು ರಕ್ತ ಊಸ್ ಔಟ್ ಬೀಳೋ ಅಂಥ ಚಾನ್ಸಸ್ಸು ಹೆಚ್ಚಾಗಿ, ಅಲ್ಸರ್ ಅಂತ ಏನು ಹೇಳ್ತೀವಿ ಅದು ಆಗೋ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಒಟ್ಟಾರೆ ಕೋಳಿ ದಪ್ಪ ಆಗೋದಕ್ಕೆ ಕೊಡೋ ಆಂಟಿಬಯೋಟಿಕ್ ಇಂಜೆಕ್ಷನ್ ಬಗ್ಗೆ ಮೈಕ್ರೋಬಯಾಲಜಿ ಟೆಸ್ಟ್ ಮಾಡಲು ಮುಂದಾಗಿದ್ದು, ರಿಪೋರ್ಟ್ ಏನಿರಲಿದೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.